ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸೌಮ್ಯ ಪ್ರದೀಪ್. ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾಗಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ನಾನು 4 ಗಂಟೆಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಕ್ಕಪ್ಪ ಅಂದರೆ ಮನೆ ದೇವ್ರಿಗೆ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ. ಸೊ ಉಜ್ಜಯಿನಿ ಚೌಡೇಶ್ವರಿಗೆ ಹೋಗೋಣ ಅಂತೇಳ್ಬಿಟ್ಟು ಪ್ರತಿ ರೆಡಿಯ ಹೋಗೋಣ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಹೋಗೋಣ ಅಂತ ರೆಡಿಯಾಗಿದ್ವಿ. ಆ್ಯಕ್ಚುಲಾಗಿ 5:30ಗೆ ಬಿಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ದೀಪ ಹಚ್ಚಿ ಎಲ್ಲ ಮಾಡಿ ಹೋಗೋದು, ಟಿಫನ್ ಮಾಡಿಟ್ಟು ಅಮ್ಮ ಇದ್ದಾರೆ ಅಂದ್ಬಿಟ್ಟು ಟಿಫನ್ ಮಾಡಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಕೈ ಸಿಗ್ತೀನಿ. ಎಲ್ಲೋಗ್ತಿದ್ದೀರಿ? ನಿಮ್ಮನ್ನೇ ರೀ ಕೇಳ್ತಾ ಇರೋದು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೊ ನಮ್ಮ ಗಾಡಿ ಒರೆಸ್ಕೊಳ್ಳೋಣ. ಎಲ್ಲೇ ಹೋಗ್ಬೇಕಾದ್ರೂ ನಾವು ಫಸ್ಟು ಗಾಡಿ ಒರೆಸಿ ಒಂದು 2 ಸೆಕೆಂಡ್ ಸ್ಟಾರ್ಟ್ ಮಾಡಿ ಆಮೇಲೆ ಹೋಗೋದಲ್ಲ, ಅದರಿಂದ ಸೊ ಒರೆಸ್ಕೊಬಿಡೋಣ ಅಂತ ಒರೆಸ್ತಾಯಿದ್ದೀವಿ ಗೈಸ್. ಹಾಗಾಗಿ ನಾವೆಲ್ಲ ಮನೆ ಬಿಟ್ಟು ಹೊರಟಿದ್ದೀವಿ. ಗಾಡಿನ ಹೋಗ್ತಿರೋದ್ರಿಂದ ನೋಡುವಾಗ ಎಷ್ಟೊತ್ತಿಗೆ ಹೋಗಿ ತಲುಪ್ತೀವಿ ಅನ್ನೋದು ಒಂದು. ಸೊ ಬೇಗ ಹೋಗಿ ಬೇಗ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಗಾಡಿ ಚೂಸ್ ಮಾಡ್ಕೊತೀವಿ. ಡೈರೆಕ್ಟ್ ಬಸ್ ಬಂದ್ಬಿಟ್ಟು ಮಾರ್ಕೆಟಿಗೆ ಬಿಟ್ಟು ಹೋಗ್ತಾರೆ ಅಂತ ಬಸ್ಸಿಗೆ. ಸೊ ಪ್ರತಿಯೊಂದು ಬೇಡ ಗಾಡಿಲೇ ಹೋಗ್ಬಿಡೋಣ ಕಣಮ್ಮ, ಅವಳಿಗೂ ಈಸಿ ಆಗುತ್ತೆ, ಮತ್ತು ಬಿಸಿಲು ಆಗೋ ಹೊತ್ತಿಗೆಲ್ಲ ನಾವು ಬಂದುಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ನೋಡೋಣ ಈ ಕೃಪೆ. ಸೊ ನಾವು ಯಾಕೆಂದರೆ ಹೋಗ್ತಿರಲಿಲ್ಲ ಇವಾಗ, ಬಟ್ ಏನಕ್ಕೆ ಅಂದರೆ ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ ಮನೆಗೆ. ಫಸ್ಟ್ ಅಲ್ಲಿ ಮುಗಿಸ್ಕೊಬಂದು ನಾವೇನೇ ಮಾಡಬೇಕಿತ್ತು. ನನ್ನ ಡ್ಯಾಡಿ ಮನೇಲಾದರೂ ಅಷ್ಟೇ, ನಾನು ಇಲ್ಲಾದರೂ ಅಷ್ಟೇ. ಫಸ್ಟ್ ನಾನು ಏನೇ ಮಾಡಬೇಕಿತ್ತು ಮುಂಚೆ ನನ್ನ ಮನೆ ದೇವ್ರಿಗೆ ಹೋಗ್ತಾಯಿದ್ದು. ಸೊ ಹೋಗ್ತೀನಿ ಸಿಗುವ. ನಮ್ಮ ಡ್ರೀಮ್ಗಳು ಸ್ವಲ್ಪ ಕಂಪ್ಲೀಟ್ ಆಗೋದಿದೆ. ಸೊ ತಾಯಿ ಕೃಪೆಯಿಂದ ಆದಷ್ಟು ಬೇಗ ಆದರೆ ಅದು ನಮಗೆ ಒಳ್ಳೆಯದು. ಏನು ಡ್ರೀಮು ಏನೆಲ್ಲ ಹೇಳ್ತೀವಿ. ಸೊ ನಾವು ಅಂದ್ಕೊಂಡಿರೋ ಕೆಲಸ ಆಗಬೇಕು ಅಂತ ಆಗೋಕ್ಕೂ ಮುಂಚೆ ನಾವು ಅಲ್ಲಿಗೆ ಹೋಗುವಂಥದ್ದು ರೂಢಿ. ಸೊ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ರೀಚ್ ಆಗಿದ್ದೀವಿ. ಇವತ್ತೇನೋ ದೇವಸ್ಥಾನನೇ ತೆಗಿಯಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಆಮೇಲೆ ಅಲ್ಲಿ ಪುರೋಹಿತರು ಮನೇಲಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಂದರೆ ಪೂಜೆ ಮಾಡ್ತಾರಲ್ಲ, ಅವ್ರ ಮನೆ ಹತ್ರ ಹೋಗಿದ್ದಕ್ಕೆ ಬರ್ತಾರೆ, ವೆಯ್ಟ್ ಮಾಡಿ ಅಂದು. ಆಮೇಲೆ ನಾವು ಪೂಜೆ ಸಾಮಾನೇ ತಂದಿರಲಿಲ್ಲ. ಎಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಎಂತ ತಪ್ಪು ಮಾಡಿದ್ವಿ ಅಂದರೆ ಈಗ ಅರ್ಜೆಂಟಲ್ಲೆಲ್ಲ ಹುಡುಕ್ತಾ ಇದ್ದೀವಿ. ಪೂಜೆ ಸಾಮಾನು, ಕಾಯಿ ಅಂತೆ, ಬಾಳೆಹಣ್ಣು ಅಂತ ಅಂದ್ಕೊಂಡು. ಸೊ ಗೈಸ್, ನಮ್ಮ ಮನೆ ದೇವ್ರಿಗೆ ಇದೇ ಫಸ್ಟ್ ಟೈಮ್ ನಾನು ಈ ಥರ ಪೂಜೆ ಸಾಮಾನು ಅಂದರೆ ಹುಲಿದುರ್ಗದಲ್ಲೇ ತೊಗೊಬರ್ತಾಯಿದ್ದಿದ್ದು ಯಾವಾಗಲೂ ನಾನು. ಸೊ ಇವತ್ತು ಮಾತ್ರ ಉಜ್ಜಯಿನಿಯಲ್ಲಿ ತೊಗೊಳಂಗಾಯಿತು. ಸೊ ನೆಕ್ಸ್ಟ್ ಟೈಮಿಂದ ಪ್ರತಿ ಶುಕ್ರವಾರ ಮಂಗಳವಾರ ಶುಕ್ರವಾರ ಮಾತ್ರ ಅಂತೆ. ಸೊ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಇನ್ನು ಪೂಜೆ ಸಾಮಾನೇ ಕರೆಕ್ಟಾಗಿ ಸಿಗ್ತಾಯಿಲ್ಲ. ಯಾಕೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಬೇಜಾರಾಗ್ತಾಯಿದೆ ಒಂದು ಕಡೆ. ಯಾವಾಗಲೂ ತೊಗೊಬರ್ತಾಯಿದ್ದೆ ಹುಲಿದುರ್ಗದಲ್ಲಿ, ಇವತ್ತೇ ಮಿಸ್ ಆಯಿತು. ಸೊ ದೇವ್ರ ಪೂಜೆ ಹೆಂಗಾಗುತ್ತೆ ಏನು ಅಂತ ನೋಡೋಣ. ಹೂವು ತರದೆ ಎಡವಟ್ಟು ಮಾಡ್ಕೊಳ್ಳೋದು, ಅಲ್ಲೇ ತರಬೇಕಾಯ್ತು ಗೌಡಿಗೆರೆಯಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡೆ. ಫಸ್ಟ್ ರಾತ್ರಿನೇ ಹೇಳಿದೆ ನಾನು, ಹೂವು ಇಲ್ಲಿಂದನೇ ತೊಗೊಂಡೋಗ್ಬಿಡೋಣ, ಕಟ್ಟಿಟ್ಬಿಡ್ತೀನಿ, ತೊಗೊಬಿಡೋಣ ಒಂದು ಮಾರಷ್ಟು ಚೆನ್ನಾಗಿತ್ತು ಹೂವು. ನಾವು ಪೂಜೆ ಮಾಡಿದ್ವಲ್ಲ, ಅದರಿಂದ ನಾನು ಮನೆಗೆ ತೊಗೊಂಡಿದ್ನಲ್ಲ ಅದಕ್ಕೋಸ್ಕರ. ಬಟ್ ಇವರೇ ಬೇಡ, ಅಲ್ಲೇ ಸಿಗುತ್ತೆ ಬಾ ಅಂದರು. ಇಲ್ಲಿ ಇವತ್ತು ಯಾವ ಅಂಗಡಿನೂ ಹಾಕಿಲ್ಲ, ದೇವಸ್ಥಾನನೂ ಕರೆಕ್ಟಾಗಿ ಓಪನ್ನೇ ಆಗಿಲ್ಲ ಇನ್ನೂ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸೊ ಹಾಗೂ ಈಗೋ ಫೈನಲಿ ಪೂಜೆ ಸಾಮಾನು ಸಿಕ್ತು. ಸೊ ಅವರು ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳಿದರು. ಸೊ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಗೊತ್ತಿದ್ವಿ, ಇನ್ನೂ ಓಪನ್ ಆಗಿರಲಿಲ್ಲ. ಸೊ ಯಾರೋ ಅಂತ ಒಂದು ನೆಮ್ಮದಿ ಅನ್ನಿಸ್ತು ದೇವ್ರು ನೋಡ್ಬೋದು ಅಂತ. ಅದನ್ನೇ ಹೇಳ್ತಾ ಇದ್ದೆ ನಾನು. ಹಿಂಗೋ ದೇವ್ರ ದರ್ಶನ ಆಗುತ್ತಲ್ಲ, ಪೂಜೆನೂ ಮಾಡಿಸ್ಕೊಂಡ್ವಿ. ಬಟ್ ನಾವು ಫ್ರೈಡೇ ಅಥವಾ ಮಂಗಳವಾರ ಬರಬೇಕು. ಸೊ ಬಂದಿದ್ರೆ ನಾವೇನೋ ಅಂದ್ಕೊಂಡು ಬಂದ್ವಿ, ಅದೇನೋ ಆಯಿತು. ಪರವಾಗಿಲ್ಲ, ದೇವ್ರು ನೋಡಿದ್ವಲ್ಲ ಅದೊಂದು ನೆಮ್ಮದಿ ಅನ್ನಿಸ್ತು. ಏನಾದ್ರು ಹೇಳಿ. ಟಿಫನ್ ಮಾಡಿಲ್ಲ, ಟಿಫನ್ ಮಾಡಬೇಕು, ದರ್ಶನ ಹಾಕಿ ಟಿಫನ್ ಮಾಡಿದೆ, ಅಡುಗೆ ಪೂಜೆ ಮಾಡಿಸ್ಬೇಕು, ಏನೋ ಮಾಡಬೇಕು ಅಂತ ಅಂದ್ಕೊಂಡಿತ್ತು. ಬಟ್ ಆದರೆ ಹೂ ಕೇಳಬೇಕು ಅಂತ ಬಂದ್ವಿ, ಬಟ್ ಆಗಲಿಲ್ಲ. ಸೊ
ಸರಿ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ರಾಣಿ ನೋಡಿ ಹೆಂಗೈತೆ ರಾಣಿ ಡಿಡ್ಡಿ ಎಷ್ಟು ಡಿಡ್ಡಿ ಇದು. ಇದಕ್ಕೂ ಡಿಡ್ಡಿಗೂ ಪೂಜೆ ಮಾಡಿ ಈ ಡಿಡ್ಡಿಗೆ ಹೊಟ್ಟೆ ಹಶ್ವಾಗ್ಬಿಟ್ಟದೆ. ಈ ಡಿಡ್ಡಿಗೆ ಹೊಟ್ಟೆ ಹಶ್ವಾಗಿದೆ, ಅದಕ್ಕೆ ಇಡ್ಲಿ ಏನಾದ್ರು ತಿನ್ನಿಸ್ತೀನಿ ಇವಾಗ. ಸೊ ಸಿಗ್ತೀವಿ. ಹೋಗಿ ಬಂದ್ವಿ. ಅಲ್ಲಿ ಏನಂತಂದರೆ ಅಲ್ಲಿಂದ ಬರೋದೇ ಒಂದು ಮಧ್ಯಾಹ್ನ ಈವ್ನಿಂಗ್ ಆಗೋಯ್ತು ಅಲ್ಲಿಂದ ಬರೋದು. ಯಾಕಂದರೆ ತುಂಬ ಬಿಸಿಲಿತ್ತು ಅಂತ ನಿಲ್ಲಿಸ್ಕೊಂಡು ಬರ್ತಾಯಿದ್ವಿ, ಅದು ಮೇಡಮ್ಗೋಸ್ಕರ. ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ.